ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯ ಫಲಿತಾಂಶ ಮುಗಿದ ಬೆನ್ನಲ್ಲೇ ಬೆಲೆ ಏರಿಕೆ ಬರೆ. ಗ್ಯಾಸ್ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಪಂಚರಾಜ್ಯ ಫಲಿತಾಂಶ ಮುಗಿದ ಬೆನ್ನಲ್ಲೇ ಬೆಲೆ ಏರಿಕೆಯ ಬರೆ. ಗ್ಯಾಸ್ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಮಂಡ್ಯ ಜಿಲ್ಲೆಯಲ್ಲೂ ತೈಲ ಬೆಲೆ ಏರಿಕೆಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತೈಲ ಬೆಲೆ ಏರಿಕೆಯಿಂದ ಮತ್ತಷ್ಟು ಕಷ್ಟವಾಗುತ್ತೆ ಜನಜೀವನ. ಇಂಧನ ಬೆಲೆ ಏರಿಕೆಯಿಂದ ಅಗತ್ಯ ವಸ್ತುಗಳ ದರವೂ ಕೂಡ ಜಾಸ್ತಿ ಆಗುತ್ತೆ. ಪಂಚರಾಜ್ಯ ಫಲಿತಾಂಶ ಮುಗಿದ ಬೆನ್ನಲ್ಲೇ ಬೆಲೆ ಏರಿಕೆ ಮಾಡಿಬಿಟ್ರಲ್ಲ ಅಂತ ಹೇಳಿ ಜನಸಾಮಾನ್ಯರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಎಲೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ಇವರ ಅಸಲಿ ಬಂಡವಾಳ ಗೊತ್ತಾಗ್ಲಿಲ್ಲ. ಎಲೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ನಾವೇನು ಏರಿಕೆ ಮಾಡಿಲ್ಲ ಅಂತ ತೋರಿಸ್ಕೊಂಡ್ರು. ಎಲೆಕ್ಷನ್ ಮುಗಿದ ತಕ್ಷಣವೇ ಎಲ್ಲದರ ಬೆಲೆ ಏರಿಕೆ ಮಾಡಿಬಿಟ್ರು ಕೇಂದ್ರ ಸರ್ಕಾರದವರು ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಈಗ ಒಂದ್ ಕಡೆ ಅಕ್ಕಿ ದರ ಏರಿಕೆ ಆಗ್ತಾ ಇದೆ, ಮತ್ತೊಂದ್ ಕಡೆ ಗ್ಯಾಸ್, ಮತ್ತೊಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲೆಡೆ ಆಕ್ರೋಶ. ಮಂಡ್ಯ ಜಿಲ್ಲೆಯಲ್ಲೂ ತೈಲ ಬೆಲೆ ಏರಿಕೆಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತೈಲ ಬೆಲೆ ಏರಿಕೆಯಿಂದ ಮತ್ತಷ್ಟು ಕಷ್ಟವಾಗುತ್ತೆ ಜನಜೀವನ. ಇಂಧನ ಬೆಲೆ ಏರಿಕೆಯಿಂದ ಅಗತ್ಯ ವಸ್ತುಗಳ ದರವೂ ಕೂಡ ಹೆಚ್ಚಾಗುತ್ತೆ. ದೇಶಾದ್ಯಂತ ಇಂದಿನಿಂದ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಲೀಟರ್ಗೆ ತಲಾ ₹3 ಏರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಜನರು ಸೇರಿದಂತೆ ವಾಹನ ಸವಾರರು ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಮಾತಾಡೋಣ. ಇವತ್ತು ಕೂಡ ಸಾಕಷ್ಟು ವಾಹನ ಸವಾರರು ಇಲ್ಲಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತಲಾ ಲೀಟರ್ಗೆ ₹3 ಏರಿಕೆ ಆಗಿದೆ. ಹೇಗೆ ಅನ್ಸುತ್ತೆ ಸರ್ ವಾಹನ ಸವಾರರಿಗೆ? ಸರ್, ಹೊರೆ ಅನ್ಸುತ್ತೆ ಸರ್. ಹೊರೆ ಅನ್ಸುತ್ತೆ. ದಿನನಿತ್ಯ ಇದು ಖರ್ಚು ಜಾಸ್ತಿ ಆಗ್ತಾ ಇದ್ರೆ ಖುಷಿ ಆಗುತ್ತೆ ಸರ್, ತೊಂದರೆನೇ ಆಗ್ತದೆ ಸರ್. ಎಲ್ಲ ಒಂದು ಕಡೆ ಇದು ಇದೀಗ ಒಂದ್ ಕಡೆ ದೇಶಕ್ಕಾಗಿ ಮೋದಿ ಅವರು ಈ ರೀತಿ ಕರೆ ಕೊಟ್ಟು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಮಾಡಿದ್ದಾರೆ. ಮತ್ತೊಂದು ಕಡೆ ಎಲೆಕ್ಷನ್ ಮುಗಿದಾದ್ಮೇಲೆ ಈ ರೀತಿ ಮಾಡುವಂತದ್ದು ಎಲ್ಲೊಂದು ಜನಸಾಮಾನ್ಯರಿಗೆ ಸುಡುತ್ತೆ, ಕೈ ಸುಡುತ್ತೆ, ಜೋಬ್ ಸುಡುತ್ತೆ ಅನ್ಸಲ್ಲ ಸರ್? ಸರ್, ಒಟ್ಟಾರೆ ರೇಟ್ ಜಾಸ್ತಿ ಆಗಿರೋದು ನಮ್ಮ ಜನಸಾಮಾನ್ಯರಿಗೆ ಹೊರೆ ಆಗಿದೆ ಸರ್. ಯಾರು ಜಾಸ್ತಿ ಮಾಡಿದ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಒಟ್ಟಾರೆ ರೇಟ್ ಕಡಿಮೆ ಆಗ್ಬೇಕು, ನಮ್ಗೆ ಸಾರ್ವಜನಿಕರಿಗೆ ಸುಖ ಪ್ರಯಾಣ ಆಗ್ಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ವಾಹನ ಸವಾರರ ಬಳಿಕ ಈಗ ಬೈಕ್ ಸವಾರರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಈ ಬಗ್ಗೆ ಏನ್ ಹೇಳ್ತಾರೆ ಸರ್? ಇವತ್ತಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ₹3 ಜಾಸ್ತಿ ಆಗಿದೆ. ಹೇಗೆ ಅನ್ಸುತ್ತೆ ಸರ್ ಜನಸಾಮಾನ್ಯರಾಗಿ ನೀವು ಕೂಡ? ಹೊರೆ ಅಲ್ವಾ ಸರ್, ತುಂಬಾ ಕಷ್ಟ ಹೊರೆ. ಆದ್ರೆ ಏನ್ ಆಗ್ತದೆ ಶ್ರೀಸಾಮಾನ್ಯ ಮೇಲೆ ಎಲ್ಲಾ ರೀತಿಯಲ್ಲೂ ಹೊರೆ ಜಾಸ್ತಿ. ಸರ್, ಒಂದು ಕಡೆ ಇದು, ಇನ್ನೊಂದು ಕಡೆ ಮೋದಿ ಅವರು ಇವತ್ತಿನ ದಿನ ಕರೆ ಕೊಡ್ತಾರೆ ಪೆಟ್ರೋಲ್ ಡೀಸೆಲ್ ನ ಕಡಿಮೆ ಬಳಸಿ ಅಂತ ಹೇಳಿ. ಆ ಬೆನ್ನಲ್ಲೇ ಈಗ ₹3 ಜಾಸ್ತಿ ಮಾಡೋದು ಇನ್ನೊಂದು ಕಡೆ ಅದಕ್ಕೋಸ್ಕರ ಇದು ಅನ್ಸುತ್ತಾ? ಹೌದು, ಸತ್ಯ ಅದು. ಮೋದಿಯವರು ಫ್ಯೂಚರ್ ಪ್ಲಾನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಶ್ರೀಸಾಮಾನ್ಯರಿಂದ ಅವ್ರಿಗೆ ಯಾವುದೇ ತರದ ಉಪಯೋಗಗಳಿಲ್ಲ. ಶ್ರೀಸಾಮಾನ್ಯರಿಗೆ ಅವರಿಂದ ಹೊರೆ ಆಗ್ತಾ ಇದೆ ಹೊರತು ಉಪಯೋಗ ಯಾವ್ದು ಆಗ್ತಾ ಇದೆ. ಇದು ಮೋದಿಯಿಂದ ಫಾಲೋ ಅಪ್ ಮಾಡ್ತಾರೆ ಸರ್ ನೀವು? ಯಾವ್ದಾ ಸರಿ, ಅವರು ಮೋದಿಯವ್ರು ಫಾಲೋ ಅಪ್ ಮಾಡೋಣ. ಅವರಿಂದ ಕಾಮನ್ ಪೀಪಲ್ಗೆ, ರೈತರಿಗೆ ಏನ್ ಕೊಡುಗೆ ಅವರಿಂದ ಹೇಳಿ? ನೀವು ಹೇಳಿ ದಯವಿಟ್ಟು, ಈಗ ನೀವು ಮೀಡಿಯಾದಲ್ಲಿ ಹೇಳಿ. ಅಲ್ಲ, ಈಗ ₹3 ಜಾಸ್ತಿ ಮಾಡಿದ್ದಾರೆ, ನಿಮ್ಮ ಜೋಬಿಗೆ ಹೊರೆ ಅನ್ಸುತ್ತೆ, ಜೊತೆಗೆ ದೇಶಕ್ಕೆ ಒಳಿತು ಅನ್ಸುತ್ತೆ ಸರ್? ಏನು ಒಳಿತಿಲ್ಲ ರೀ. ಕಾಮನ್ ಪೀಪಲ್ ಚೆನ್ನಾಗಿರುತ್ತಾನೆ ದೇಶಕ್ಕೆ ಒಳಿತಾಗೋದು. ನಾವೇ ಚೆನ್ನಾಗಿರೋದಕ್ಕೆ ದೇಶಕ್ಕೆ ಹೆಂಗ್ ಒಳಿತಾಗುತ್ತೆ? ಇದು ಜನಸಾಮಾನ್ಯ ಕಷ್ಟ ಅನಿಸ್ತದೆ ಸರ್ ₹3. ಖಂಡಿತ. ಸೊ ಇದು ಇವರು ಮಾತಾಡಿದ್ರೆ ಅವನು ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ₹3 ಜಾಸ್ತಿ ಆಗಿದೆ, ಏನು ಸರ್? ಹಿಂದೆ ಮಾಡ್ತೀನಿ ಅಂತ ಹೇಳಿದ್ರು, ಈಗ ಮಾಡವ್ರೆ. ಏನ್ ಮಾಡೋಕ್ಕಾಯ್ತದೆ? ತಗೊಳ್ಬೇಕು. ಈಗ ಎಷ್ಟೋ ಈಗ ನಾಯರ ಅವು ಎಲ್ಲ ಬಾಗ್ಲೆ ಹಾಕ್ಬಿಟ್ಟಾರೆ, ಸರ್ವಿಸೇ ಕೊಡೋಕಾಯ್ತಲ್ಲ. ಏನ್ ಮಾಡೋಕ್ಕಾಗುತ್ತೆ? ಒಟ್ಟಾರೆಯಾಗಿ ಇದಿಷ್ಟು ಏನು ಬೈಕ್ ಸವಾರ ಮತ್ತೆ ವಾಹನ ಸವಾರಗಳು ಇವಾಗ ಹೇಳ್ತಿರೋ ಮಾತು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೂ ಕೂಡ ಒಂದು ಕಡೆ ಮೋದಿ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಇದನ್ನ ಸಹಿಸ್ಕೊತೀವಿ ಅಂದ್ರೆ ಮತ್ತಷ್ಟು ಜನರು ಕೂಡ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಇದು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಗ್ಯಾರಂಟಿ ನ್ಯೂಸ್.